ವರ್ಷದಂತೆ ಈ ವರ್ಷನೂ ಕೂಡ ಹಂಪಿ ಬೈ ಸ್ಕೈ ಮಾಡ್ತಾ ಇದ್ದೀವಿ. ಬಟ್ ಎಲ್ಲ ಜಾತ್ರೆಗಳಲ್ಲಿ ಉತ್ಸವಗಳು ಇತ್ತೀಚೆಗೆ ವ್ಯೂ ಬೈ ಸ್ಕೈ ಅಂತ ಮಾಡ್ತಾರೆ. ಅಂದರೆ ಆ ಜಾತ್ರೆಗಳು ಆ ಊರಿನಲ್ಲಿ ನಡೀತಕ್ಕಂಥ ಸಮಾವೇಶಗಳ ಬಗ್ಗೆ ಶಾಪರಲ್ಲಿ ವ್ಯೂ ಮಾಡ್ತಾರೆ. ಬಟ್ ಇದ್ರ ವಿಶೇಷ ಏನು ಅಂದರೆ, ನಾನು ಕೂಡ ಹಿಂದಿನ ವರ್ಷ ಹೋದಾಗಲೇ ಗೊತ್ತಾಗಿದ್ದು, ಹಂಪಿನ ಮೇಲಿಂದ ನೋಡೋದೇ ಒಂದು ಖುಷಿ. ನಾವೆಲ್ಲ ಕೆಳಗಡೆಯಿಂದ ನೋಡಿದ್ದೀವಿ. ಬೇರೆ ಜಾತ್ರೆಗಳಲ್ಲಿ ಆ ಜಾತ್ರೆ ಶಾಮಿಯಾನ ಮನೆಗಳು ಬಿಲ್ಡಿಂಗ್ಗಳು ಕಾಣಿಸುತ್ತೆ, ಆ ಊರಲ್ಲಿ ಹಾಕಿರೋ ಲೈಟ್ ಕಾಣಿಸುತ್ತೆ. ಇಲ್ಲಿ ಹಂಗಲ್ಲ, ನಿಮಗೆ ಪ್ರತಿಯೊಂದು ಮಾನ್ಯುಮೆಂಟ್ಸು ಕೂಡ ಹಂಪಿ ಬೈ ಸ್ಕೈಯಲ್ಲಿ ಎಲ್ಲ ಏನಾದರೂ ಬಿಟ್ಟು ಹೋಗಿದ್ರು ಕೂಡ ನಾವು ವ್ಯೂ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಯಾವ ಥರ ವ್ಯೂ ಇದೆ ಅಂದರೆ, ಲ್ಯಾಂಡ್ಸ್ಕೇಪಿಂಗು ಆ ಕಡೆ ಅಂಜನಾದ್ರಿ ನಡುವೆ ತುಂಗಭದ್ರಾ ನದಿ, ಈ ಕಡೆ ವಿರೂಪಾಕ್ಷೇಶ್ವರ, ಅದರ ಎದುರು ಬಸವಣ್ಣ, ಮಾತಂಗ ಪರ್ವತ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಮಾಹಿತಿ ಸಾರ್ವಜನಿಕರಿಗೆ ಹೋಗಬೇಕಾಗಿದೆ. ಅದನ್ನು ಅವರು ಆ ವ್ಯೂವನ್ನು ಅನುಭವಿಸಬೇಕಾಗಿದೆ. ಹಿಂದಿನ ವರ್ಷ 3 ದಿವಸ ಸತತವಾಗಿ ತುಂಬ ಚೆನ್ನಾಗಿ ಚಾಪ್ಟರ್ ಇದಾವೆ. ಎಷ್ಟು 2 ಚಾಪರ್ ಇದೆ. ಅವರಿಗೆ ನಾವು ಜಾಗ ಮಾತ್ರ ಕೊಟ್ಟಿದ್ದೀವಿ. ಎಲ್ಲ ಅವರು ಓನ್ ಕಾಸ್ಟಲ್ಲಿ ಅವರು ಆಪರೇಟ್ ಮಾಡ್ತಾರೆ. ಅವರು 3,900 ರೂಪಾಯಿನ ಈ ಸಲ ಫಿಕ್ಸ್ ಮಾಡಿದ್ದಾರೆ. ಅವರು ಕೂಡ ಮೂಮೆಂಟ್ ನೋಡಿ ಹಣವನ್ನು ಫಿಕ್ಸ್ ಮಾಡ್ಯಾರ. ಈ ವರ್ಷ ಅವರು ಜಾಸ್ತಿ ಮಾಡ್ತೀವಿ ಅಂದರು. ನಾವು ಜಾಸ್ತಿ ಮಾಡಿದ್ರೆ ಜನ ಬರಲಿಕ್ಕಿಲ್ಲ, ಹಿಂದಿನ ವರ್ಷಕ್ಕಿಂತ 100 ರೂಪಾಯಿ ಕಡಿಮೆ ಮಾಡಿ ಅಂತ ಹೇಳಿದ್ವಿ. ಹಿಂದಿನ ವರ್ಷ 4,000ನೇ ಇತ್ತು, ಈಗ 100 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಎಷ್ಟು ಸಮಯ? ಮಕ್ಕಳಿಗೂ ವಯಸ್ಕರಿಗೂ ಸೇಮ್ ಇದೆಯಾ ಅನ್ಸುತ್ತೆ? ಮಕ್ಕಳಿಗೂ ವಯಸ್ಕರಿಗೂ ಸೇಮ್ ಇದೆಯಾ? ಇಲ್ಲ, ಅದು ಒಂದು ಏಜ್ ಮೇಲೆ ಮಾತ್ರ ಅಲೋ ಮಾಡ್ತಾರೆ, ಚಿಕ್ಕ ಏಜಿಗೆ ಅಲೋ ಮಾಡೋದಿಲ್ಲ. ಎಲ್ಲರಿಗೂ ಸೇಮ್ ಇರುತ್ತೆ. ಎಷ್ಟು ನಿಮಿಷ ಸರ್? 5 to 7 minutes. ಅಂದರೆ ಟೇಕ್ ಏನಾಗುತ್ತಿದ್ದು ಇದು ಎಕ್ಸಾಕ್ಟ್ಲಿ ಮಿನಿಟ್ಸ್ ಅಲ್ಲ, ಟೇಕ್ ಆಫ್ ಆಗಿ ಮತ್ತೆ ಲ್ಯಾಂಡ್ ಆಗೋದು ಸೇರ್ಕೊಂಡು 5 minutes. ಒಂದು ರೌಂಡ್ ಚೆನ್ನಾಗಿರುತ್ತೆ. ಹಂಪಿ ನೋಡಲಿಕ್ಕೆ ಬ್ಯೂಟಿಫುಲ್ ವ್ಯೂ ಇದೆ. ಹಂಪಿ ಬೈ ಸ್ಕೈ ಅನ್ನೋದು ಕಾನ್ಸೆಪ್ಟ್ ಇಟ್ ಸೆಲ್ಫ್ ಇಸ್ ಎ ವೆರಿ ಗ್ರೇಟ್ ಕಾನ್ಸೆಪ್ಟ್. ಇದು ಫೀಸ್ ಇದು ನೋಡೋಕೆ ಕಡಿಮೆ ಅನ್ಸುತ್ತೆ ಸರ್? ಇದು ಫೀಸ್ ಅಲ್ಲ, ಈಗ ತಗೊಂಡ್ಬಿಡಿ. ಫೀಸ್ ನೋಡಿದ್ರೆ ಕಡಿಮೆನೇ ಅನ್ಸುತ್ತೆ ಸರ್? ಇದು ಹೌದು, ಕಡಿಮೆನೇ ಅಲ್ಲ. ಫ್ಯೂಯಲ್ಲು ಅದೆಲ್ಲ ಕಾಸ್ಟ್ಲಿ ನೋಡಿದರೆ ಅವರು ಕೂಡ ಒಂದೊಂದ್ಸಲ ಬಿಸ್ನೆಸ್ ಆಗಲಿದ್ರೆ ಅವರು ಒಂದೊಂದ್ಸಲ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ, ಬಿಸ್ನೆಸ್ ಆಗದಿದ್ರೆ ಕಷ್ಟ ಆಗುತ್ತೆ ಅಂತ. ಅದಕ್ಕೆ ಜಾಸ್ತಿ ಪಬ್ಲಿಸಿಟಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.